ಸದಾ ಬಡಬಡಿಸುತ್ತಿರುವ ನಮ್ಮ ಮನಸ್ಸನ್ನು ಶಾಂತಗೊಳಿಸಬಹುದು. ಆದರೆ ಏನ್ ಮಾಡ್ತೀರಾ, ಕಪ್ಪೆಗಳು ಹೇಗೆ ಸದಾ ಕೊಟ್ರಂತ ಸೌಂಡ್ ಮಾಡುತ್ತವೆಯೋ ಹಾಗೆ ನಮ್ಮ ಮನಸ್ಸು ಸದಾ ಗೊಂದಲಗಳಿಂದ ಕೂಡಿರುತ್ತದೆ. ಬೇಡವೆಂದರೂ ಪ್ರಯೋಜನಕ್ಕೆ ಬಾರದ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತದೆ. ಈ ಪ್ರಪಂಚದಲ್ಲಿ ತಲೆನೋವು ಇಲ್ಲದ ಮನುಷ್ಯನಿಲ್ಲ, ಹಾಗೆ ಖಾಲಿ ಇರುವ ತಲೆ ಇಲ್ಲ. ಒಂದು ವೇಳೆ ನಮ್ಮ ಮನಸ್ಸಿನಿಂದ ಬೇಡದ ವಿಚಾರಗಳನ್ನು ತೆಗೆದು ಹಾಕಿದರೆ ಅದೇ ಮನಸ್ಸಿನಿಂದ ನಾವು ಏನನ್ನೂ ಸಾಧಿಸಬಹುದು ಅನ್ನುವುದಕ್ಕೆ ಈ ಬುದ್ಧನ ಕಥೆಯೇ ಸಾಕ್ಷಿ. ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಈ ಕಥೆಯಲ್ಲಿ ಗುರು ಮತ್ತು ಶಿಷ್ಯನ ನಡುವೆ ನಡೆಯುವ ಸೂಕ್ಷ್ಮವಾದ ಸಂದರ್ಶನಗಳಿವೆ. ಒಂದು ಸಂದರ್ಶನ ಮಿಸ್ ಆದರೆ ಮುಂದಿನ ಸಂದರ್ಶನ ಅರ್ಥವಾಗುವುದಿಲ್ಲ. ಶಾಂತವಾದ ಪ್ರದೇಶದಲ್ಲಿ ಕುಳಿತು ದಯವಿಟ್ಟು ಕಡೆತನಕ ಕೇಳಿ. ಒಂದೂರಲ್ಲಿ ಒಬ್ಬ ಯುವಕ, ಅವನ ಹೆಸರು ಸಬಲ್. ಅವನ ಸಮಸ್ಯೆ ಏನೆಂದರೆ ಅವನ ಮನಸ್ಸು ಯಾವಾಗಲೂ ಅಲೆದಾಡುತ್ತಲೇ ಇರುತ್ತಿತ್ತು. ಒಂದು ಕಡೆ ಶಾಂತವಾಗಿ ಇರಲು ಬಿಡುತ್ತಿರಲಿಲ್ಲ. ಅವನ ಮನಸ್ಸಿನಲ್ಲಿ ಯಾವಾಗಲೂ ನಕಾರಾತ್ಮಕ